ಜಾತ್ರೆ ಮಾಡ್ತೀವಿ. ಇವಾಗೈತೆ, ನೆಕ್ಸ್ಟ್ ಇನ್ನು 29ಕ್ಕೆ ಇನ್ನೂ ಒಂದೈತೆ. ಎಷ್ಟು ವರ್ಷದಿಂದ ಎದೆಯಲ್ಲಿ ಬೆಂಕಿಯನ್ನ ಇಟ್ಟುಕೊಂಡು ಆರಿಸಿಕೊಳ್ಳುವುದು, ಯಾರೇ ಇರಲಿ ಯಾರೇ ಬರಲಿ ನಿನ್ನ ರೇಂಜಿಗೆ ಯಾರೇ ಇಲ್ಲ. ಈ ಕ್ರೇಜ್ ಈ ವೈಬ್ ಯಾವತ್ತು ನಾಚಕಲ್ಲ ಸರ್. ನಾಚ್ ಮಾಡೋಕೆ ಇಂಟ್ಸ್ ಇಲ್ವೇ ಇಲ್ಲ. ಅಪ್ಪು ಬಾಸ್ಗೆ ಅಭಿಮಾನಿಗಳ ಆರಾಧ್ಯ ದೈವ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಸಿನಿಮಾ ಬಹು ವರ್ಷಗಳ ನಂತರ, ಸುಮಾರು 14 ವರ್ಷಗಳ ನಂತರ ಮತ್ತೆ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಈ ಒಂದು ವಿಚಾರ ಕೇಳಿ ಸಾಕಷ್ಟು ಅಭಿಮಾನಿಗಳು ಹರ್ಷೋದ್ಗಾರ ಮೆರೀತಾ ಇದ್ದಾರೆ ಅಂತ ಹೇಳ್ಬೋದು. ನಾನಿವತ್ತು ಮೈಸೂರಿನ ಗಾಯತ್ರಿ ಥಿಯೇಟರ್ ಮುಂದೆ ಇದ್ದೀನಿ. ಅಭಿಮಾನಿಗಳು ಬೆಳಗಿನಲ್ಲೂ ಕೂಡ ಹಾರ ತುರಾಯಿಗಳು ಹಾಕಿ ಅಲ್ಲಿನ ಅಭಿಷೇಕ ಮಾಡಿ ಪೂಜೆ ಮಾಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಸಿನಿಮಾದ ಕಟೌಟ್ ನಿಲ್ಲಿಸಿ ಅದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಒಂದು ರೀತಿ ಪೂಜೆ ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಶೋ ಕೂಡ ಬೆಳಗಿನ ಹೌಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಏನು 14 ವರ್ಷಗಳ ಹಿಂದೆ ಏನು ಜೋಶ್ ಇತ್ತೋ ಅದೇ ಜೋಶಲ್ಲೇ ಇವತ್ತು ಕೂಡ ಸಿನಿ ರಸಿಕರು ಪುನೀತ್ ರಾಜ್ಕುಮಾರ್ ಸಿನಿಮಾವನ್ನ ನೋಡಿ ಆನಂದಿಸ್ತಾ ಇರುವಂಥದ್ದು. ರಿಲೀಸ್ ಆಗಿರುವಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಬಂದಂಥ ಸಿನಿಮಾ ನೋಡೋಕ್ಕೆ ಬಂದಂಥ ಆಡಿಯನ್ಸ್ಗಳಿಂದ ಅವ್ರಿಗೆ ಸಿಹಿ ಹಂಚುವ ಕಾರ್ಯಕ್ರಮ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಸಿನಿಮಾದಲ್ಲೂ ಕೂಡ ಈಗಾಗಲೇ ಬೆಳಗಿನಿಂದಲೂ ಕೂಡ ಹೌಸ್ಫುಲ್ ಪ್ರದರ್ಶನ ಕೂಡ ಕಾಡ್ತಾ ಇದೆ. ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು. ಗಾಯತ್ರಿ ಥಿಯೇಟರ್ನ ಬಹುತೇಕ ಸೀಟ್ ಭರ್ತಿ ಆಗಿದೆ. ಸಿನಿಮಾ ನೋಡಿ ಸಿನಿಮಾ ರಸಿಕರು ಕೂಡ ಆನಂದಿಸ್ತಾ ಇರುವಂಥದ್ದು. ಇನ್ನು ಜಾಕಿ ಸಿನಿಮಾ ನೋಡಿ ಅಭಿಮಾನಿಗಳು ಅಪ್ಪುವನ್ನು ಸಾಕಷ್ಟು ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ. ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು. ಎಷ್ಟು ಶಿಲ್ಲೆ ಕೇಕೆ ಈಗಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಸಿನಿಮಾ ರಿಲೀಸ್ ಆಗಿದ್ರು ಕೂಡ ಸಾಕಷ್ಟು ರೀತಿಯ ಒಂದು ಅಭಿಮಾನಿಗಳ ಹರ್ಷೋದ್ಗಾರ ಮೆರೆದಿದ್ದಾರೆ. ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಒಬ್ಬೊಬ್ಬರೇ ಅಭಿಮಾನಿಗಳು ನೋಡಿ ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು. ಜಾಕಿ ಸಿನಿಮಾ ಅಭಿಮಾನಿಗಳನ್ನ ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೇನೆ. ಸಿನಿಮಾ ಮುಗಿಸಿ ಬರ್ತಾ ಇರುವಂಥ ಅಭಿಮಾನಿಗಳನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಬಹುದಿನಗಳ ನಂತರ ಪುನೀತ್ ರಾಜ್ಕುಮಾರ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಫಿಲಂ ಚೆನ್ನಾಗೈತೆ. ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ ಸೂಪರ್ ಫಿಲಂ ಸೂಪರ್. ಬಾಸ್ ಬಗ್ಗೆ ಏನು ಹೇಳಿದ್ರು? ರಾಜ ಯಾವತ್ತಿದ್ರು ರಾಜನೇ. ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ ಬಾಸ್ ಬರ್ತಾರೆ. ಪ್ರತಿ ವರ್ಷ ಇದ್ರೆ ಮೂವಿ ಬರ್ತಾ ಇರಬೇಕು. ನಾವು ಪ್ರತಿ ವರ್ಷ ಬಾಸ್ ಇದ್ಮೇಲೆ ನೋಡ್ತಾ ಇರಬೇಕು. ಪ್ರತಿ ವರ್ಷ ಬಾಸ್ ಬರ್ತಾನೆ ನೋಡ್ತಾನೆ ಇರಬೇಕು. ಪ್ರತಿ ವರ್ಷ ಬಾಸ್ ಒಂದೊಂದು ಮೂವಿ ಬರ್ತಾನೆ ಇರಬೇಕು. ಪವರ್ ಸ್ಟಾರ್ಗೆ ಅಂಜೋರ್ ನಾವು ಆಗಿರ್ಬೇಕಷ್ಟೇ. ಬಾಸ್ಗೆ ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ ತುಂಬಾ ಚೆನ್ನಾಗಿದೆ ಸರ್. ಅವತ್ತಿಗಿಂತ ಇವತ್ತು ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ನಮ್ಮ ದೇವ್ರು ನೋಡ್ದಂಗೆ ಸರ್. ಈಗ 14 ವರ್ಷ ಸರ್, 14 ವರ್ಷ ನೋಡಿದ್ದೆ. ಈಗಲೂ ವರ್ಷ ನೋಡ್ತಾ ಇದ್ದೀನಿ. ಪ್ರತಿ ವರ್ಷ ಹಿಂಗೆ ಬಿಡಿ ಅಪ್ಪು ಬಾಸ್ ಅಭಿಮಾನಿಗಳಿಗೆ. ಅಪ್ಪು ಬಾಸ್ಗೆ ಸರ್. ಒಂದ್ಸಲ ಅಲ್ಲ, ಇನ್ನೂ 100 ಸಲ ರಿಲೀಸ್ ಆದ್ರೂ ಇದೇ ಕ್ರೌಡ್ ಇದೇ ತರ ಹಬ್ಬನೇ ಮಾಡೋದು. ನಾವು ಹಬ್ಬ ಮಾಡಕ್ಕೆ ಅಂದ್ರೆ ದೊಡ್ಡ ಮನೆ ಅಭಿಮಾನಿಗಳಿರೋದು. ದೊಡ್ಡ ಮನೆ ಅಭಿಮಾನಿಗಳು ಯಾವತ್ತಿದ್ರು ಹಬ್ಬ ಮಾಡ್ತಾನೆ ಇರ್ತೀವಿ. ಯಾವತ್ತಿದ್ರು ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ ಸರ್. ಅಪ್ಪು ಬಾಸ್ ಯಾವತ್ತು ನಮ್ಮ ಮನೆ ದೇವ್ರು ಇದ್ದಂಗೆ ಸರ್. ನಮಗೆ ವರ್ಷ ಇದೇ ತರ ಫಿಲಂ ಒಂದೊಂದು ಫಿಲಂ ಬರಬೇಕು. ನೆಕ್ಸ್ಟ್ ಅಪ್ಪು ಫಿಲಂ ಬರಬೇಕು. ಇದೇ ತರ ಜಾತ್ರೆ ಮಾಡ್ತೀವಿ. ಇವಾಗೈತೆ, ನೆಕ್ಸ್ಟ್ ಇನ್ನು 29ಕ್ಕೆ ಇನ್ನೂ ಒಂದೈತೆ. ಅದನ್ನು ಜಾತ್ರೆ ಮಾಡ್ತೀವಿ. ವರ್ಷ ಒಂದೊಂದು ಫಿಲಂ ಕೊಡ್ಬೇಕು. ಅಪ್ಪು ಸಿನಿಮಾ ಬೇರೆ ಯಾವ್ದು ರಿಲೀಸ್ ಆಗ್ಬೇಕು, ಮತ್ತೆ ರಿಲೀಸ್ ಆಗ್ಬೇಕಂತ ಅಪ್ಪು ಫಿಲಂ ರಿಲೀಸ್ ಆಗಬೇಕು. ಪ್ರತಿ ನೋಡಿಲ್ಲ ಥಿಯೇಟರ್ ನೋಡಿಲ್ಲ. ನಾವು ನೋಡ್ಬೇಕು. ಅಪ್ಪು ಫಿಲಮ್ ಆಗ್ಬೇಕು ಸರ್. ಅಪ್ಪು ಫಿಲಮ್ ಇನ್ನೂ ಖುಷಿ ಸರ್. ಇನ್ನೂ ಜೋರಾಗಿ ಹಬ್ಬ ಮಾಡ್ತೀವಿ ಅಣ್ಣ. ಫಿಲಮ್ ಅಲ್ಲಿ ಎದ್ ಬಂದಾಗ ಒಂದೇ ಒಂದ್ಸಲ ಎದ್ ಬರೋಣ. ಫಿಲಮ್ ಅಲ್ಲಿ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಹೆಂಗೆ ಎದ್ ಬರ್ತೀವಿ ಹಂಗೆ ಒಂದೇ ಒಂದ್ಸಲ ಎದ್ ಮನೆಯಲ್ಲಿ ನೋಡಿ ಹೆಂಗ್ ಮಾಡ್ತೀವಿ. ಹಬ್ಬ ಮಾಡ್ದಂಗ್ ಮಾಡ್ತೀವಿ. ಒಂದೇ ಒಂದ್ಸಲ ಎದ್ ಬರೋಣ. ವರ್ಷಕ್ಕೊಂದ್ಸಲಿ ಸಾಕು. ವರ್ಷಕ್ಕೊಂದು ಫಿಲಮು ಯಾವ್ದಾರಾಗ್ಲಿ ನಮ್ಗೆ ಅದೇ ಹಬ್ಬ. ದರ್ಶನ್ ಯಾವ ಹಬ್ಬ ಇಲ್ಲ. ಅಪ್ಪು ಬಾಸ್ಗೆ 2024 ಅಲ್ಲ 74 ಬಂದ್ರೆ ನಮ್ಮ ಬಾಸ್ ಕ್ರೇಜ್ ಹಿಂಗೆ ಇರುತ್ತೆ. ಅಪ್ಪು ಬಾಸ್ಗೆ ರಾಜ್
ರಾಜ್ಕುಮಾರ ಇವತ್ತಿನ ದಿನಕ್ಕೆ ಆ ಪುನೀತ್ ರಾಜ್ಕುಮಾರ್ನ ಎಷ್ಟು ಮಿಸ್ ಮಾಡ್ಕೋತೀರಾ? ಕರ್ನಾಟಕಕ್ಕೆ ಒಂದೇ ಮಾಸ್ಟರ್ ಪೀಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಕರ್ನಾಟಕ ಒಂದೇ ಮಾಸ್ಟರ್ ಪೀಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಒಂದೇ ಮಾತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಸ್ಟಾರ್ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ಅಲ್ಲ, ಸ್ಟಾರ್ ಅಂದ್ರೆ ಒನ್ ಅಂಡ್ ಓನ್ಲಿ ಪವರ್ ಸ್ಟಾರ್ಗೆ. ಈ ಕ್ರೇಜ್ ಈ ವೈಬ್ ಯಾವತ್ತು ನಾಚಾಗಲ್ಲ ಸರ್. ನಾಚ್ ಮಾಡೋಕೆ ಇನ್ಸು ಇಲ್ವೇ ಇಲ್ಲ. ಪವರ್ ಸ್ಟಾರ್ಗೆ ಅಪ್ಪು ಬಾಸ್ಗೆ ಸರ್ ಕ್ಲಾಸು ಮಾಸು ಎರಡೂ ಒಬ್ಬರೇ ಬಾಸು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯಾರ್ಯಾರ ಬಾಸು ಅನ್ಕೋತಾರೆ. ಬಾಸ್ ಅದು ಒಬ್ಬರೇ, ಅಪ್ಪು ಒಬ್ಬರೇ. ಪವರ್ ಸ್ಟಾರ್ ಸಿನಿಮಾ ರಿಲೀಸ್ ಆಗಿ 14 ವರ್ಷ ಆದ್ರೂ ಕೂಡ ಅಭಿಮಾನಿಗಳ ಕ್ರೇಜ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ನಾವು ಸಾಯೋದಂದ್ರೆ ಹಿಂಗೆ ಇರುತ್ತೆ. 14 ಅಲ್ಲ 100 ವರ್ಷ ಆದ್ರೂ ಹಿಂಗೆ ಇವಾಗ ಹೆಂಗಿದೆ, ಅವಾಗ ಹೆಂಗಿತ್ತು ಸರ್? 15 ವರ್ಷದಲ್ಲಿ ಆ ವೈಬ್ ಹೆಂಗಿತ್ತು, ಆ ಕ್ರೇಜ್ ಹೆಂಗಿತ್ತು? ನಾವು ಎಷ್ಟು ವರ್ಷದಿಂದ ಎದೆಯಲ್ಲಿ ಬೆಂಕಿಯನ್ನ ಇಟ್ಟುಕೊಂಡು ಆರಿಸಿಕೊಳ್ಳುವುದು. ಅಪ್ಪು ಪಿಕ್ಚರ್ ಪ್ರತಿ ವರ್ಷ ರಿಲೀಸ್ ಆಗ್ಬೇಕು. ಪ್ರತಿ ವರ್ಷ ಅಪ್ಪು ಅಣ್ಣಂದು ಒಂದೊಂದು ಸಿನಿಮಾ ರಿಲೀಸ್ ಆಗ್ಬೇಕು. ಈ ವಾರ ಚಿಕ್ಕಪ್ಪ, ಮುಂದಿನ ವಾರ ಮಗ ಬರ್ತಾನೆ. ಹಬ್ಬ ಸರ್, ಬರೀ ಹಬ್ಬ, ದೊಡ್ಡ ಮನೆ ಹಬ್ಬ ಇದು. ಸುಮ್ಮನೆ ಇನ್ನು ಮುಂದಕ್ಕೆ ಇನ್ನೂ ಜೋರು. ಬರೀ ಅಪ್ಪು ಅಣ್ಣ, ಬರೀ ಅಪ್ಪು ಅಣ್ಣ. ಜನ ನೋಡಿ ಸರ್, ಒಂದ್ಸಲ ಜನ ನೋಡಿ, ಮನ ದೇವ್ರಿಗೆ ಒಂದ್ಸಲ ಜನ ನೋಡಿ ಸರ್. ಈ ವ್ಯಕ್ತಿ ಇಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ ಸರ್, ಪುನೀತ್ ರಾಜ್ಕುಮಾರ್ ಸರ್ ಎಲ್ಲೂ ಹೋಗಿಲ್ಲ ಸರ್. ಅಭಿಮಾನಿಗಳ ಮನಸ್ಸಲ್ಲಿ ಯಾವಾಗ್ಲೂ ಇದ್ದೇ ಇರ್ತಾರೆ. ಅಪ್ಪು ಬಾಸ್ಗೆ. ಈ ಕ್ರೇಜ್ ಯಾವ ಶಾಟ್ ಅಲ್ಲೂ ನೋಡಿಲ್ಲ ನೀವು. ಅಪ್ಪು ಬಾಸ್, ಅಪ್ಪು ಬಾಸ್. ಅದು ಪುನೀತ್ ರಾಜ್ಕುಮಾರ್ ಬಾಸ್ಗೆ. ಅಪ್ಪು ಬಾಸ್ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅಪ್ಪು ಹೆಸರು ಅಜರಾಮರ ಸರ್. ಸೂರ್ಯ ಚಂದ್ರ ಇರೋ ತನಕ ಅಪ್ಪು ಹೆಸರು ಅಜರಾಮರ. ದೇವತಾ ಮನುಷ್ಯ ಸರ್ ಅವರು. ಅಪ್ಪು ಯಾರೇ ಇರಲಿ, ಯಾರೇ ಬರಲಿ, ನಿನ್ನ ರೇಂಜಿಗೆ ಯಾರೇ ಇಲ್ಲ. 64 ವಿದ್ಯೆಗಲ್ಲ ಇರೋದು ನಮ್ಮೊಬ್ಬರೇ ಬಾಸು, ಅಪ್ಪು ಬಾಸು. ಆ ತರ ಇನ್ಯಾರು ಮಾಡಕ್ಕಾಗಲ್ಲ ಅಣ್ಣ. ನೋಡಿ ಅಣ್ಣ, ಒಂದ್ಸತಿ ಜನ ನೋಡಿ. 14 ವರ್ಷ ಆದ್ರೂ ಹಿಂಗೆ ಇರುತ್ತೆ, ಇನ್ನು 24 ವರ್ಷ ಆದ್ರೂ ಹಿಂಗೆ ಇರುತ್ತೆ. ಒಟ್ನಲ್ಲಿ ದೊಡ್ಡ ಮನೇನೆ, ಇನ್ಯಾರು ಏನು ಮಾಡಕ್ಕಾಗಲ್ಲ. ಇನ್ನು ಇವತ್ತಲ್ಲ ಅಣ್ಣ, 17ನೇ ತಾರೀಕು ನೋಡಿ, ಅವಾಗ ಬನ್ನಿ. ಇನ್ನು ಜಾತ್ರೆ ಅಣ್ಣ. ಯುವ 29ನೇ ತಾರೀಕು ಅಣ್ಣ ಇದೇ ತರ ಜಾತ್ರೆ ಮಾಡ್ತೀವಿ ಅಣ್ಣ. ಅವ್ರು ಇಷ್ಟೇ ಬೆಳೆಸ್ತೀವಿ ಅಣ್ಣ. ಅಣ್ಣ ಅವ್ರು ಅಪ್ಪು ಬಾಸ್ ಯಾವತ್ತಿರೋ ಅಪ್ಪು ಬಾಸು. ಅವ್ರನ್ನ ಎಲ್ಲಿಡ್ಬೇಕು ನಾವು ಅಲ್ಲೇ ಇಡ್ತೀವಿ ಅಣ್ಣ. ಅವತ್ತು ಜಾತ್ರೆ ಮಾಡ್ತೀವಿ ಅಣ್ಣ. ಯುವ ಸಿನಿಮಾ ಟೈಮಲ್ಲೂ ಜಾತ್ರೆ ಮಾಡೇ ಮಾಡ್ತೀವಿ ಅಣ್ಣ. ದೊಡ್ಡ ಮನೆಯಿಂದ ಯಾರೇ ಬರ್ರಿ ನಾವು ಮಾಡೇ ಮಾಡ್ತೀವಿ. ದೊಡ್ಡ ಮನೆ ಹುಡುಗರು ಜಾತ್ರೆ ಮಾಡಲ್ಲ. ಚರಿತ್ರೆ ಭಾರತದ ಚಿತ್ರರಂಗ ಇತಿಹಾಸದಲ್ಲೇ 14 ವರ್ಷ ಆದ್ಮೇಲೆ ಬರ್ತಾ ಇರೋ ಪಿಕ್ಚರ್ಗೆ ಈ ತರ ಸೆಲೆಬ್ರೇಷನ್ ಕೊಡೋ ತಾಕತ್ತಿರೋದು ದೊಡ್ಡ ಮನೆ ಮಾತ್ರ. ಯಾಕಂದ್ರೆ ಓಮ್ ಸಿನಿಮಾ ರಿಲೀಸ್ ಆದ್ರೂ ಕೂಡ ಇದೆ ಜನ. ಅಪ್ಪು ರಾಜವಂಶದಿಂದ ಮಾತ್ರ ಸಾಧ್ಯ ಸರ್. ದೊಡ್ಡ ಮನೆಯಿಂದ ಮಾತ್ರ ಸಾಧ್ಯ. ಇನ್ಯಾವನ್ ಕೈಲೂ 14 ವರ್ಷ ಭಾರತ ಚಿತ್ರರಂಗದ ಇತಿಹಾಸದಲ್ಲೇ 14 ವರ್ಷ ಆದ್ಮೇಲೆ ರಿಲೀಸ್ ಆಗ್ತಾರ ಪಿಕ್ಚರ್ಗೆ ಮಾರ್ನಿಂಗ್ ಶೋ 4:15, ಬೆಂಗಳೂರು 7:15, ಮೈಸೂರು 8:15. ಈ ತರ ಶೋ ನಡೆಸೋ ತಾಕತ್ತಿರೋ ದೊಡ್ಡ ಮನೆಗೆ ಮಾತ್ರ. ಮಾತಾಡಿರುವಂತದ್ದು ಒಂದು ರೀತಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. 14 ವರ್ಷದ ಹಿಂದೆ ಯಾವ ರೀತಿ ಒಂದು ಸಡಗರ ಸಂಭ್ರಮ ಮನೆ ಮಾಡಿತ್ತು ಕರ್ನಾಟಕದ ಜನಗಳ ಮಧ್ಯೆ, ಅದೇ ರೀತಿ ಇವತ್ತು ಕೂಡ ಸಡಗರ ಸಂಭ್ರಮ ಮನೆ ಮಾಡಿದೆ. ಕ್ಯಾಮರಾ ಪರ್ಸನ್ ಪವನ್ ರಾಜ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.